ದೇವರಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಆಲಿಸಲಿಕ್ಕೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ನಾವು ಇದನ್ನ ಧ್ಯಾನ ಮಾಡ್ಲಿಕ್ಕಿರುವಂತ ವಿಷಯ ನಿಲ್ಲಬೇಡಿರಿ. ನಿಲ್ಲಬೇಡಿರಿ ಎಂಬುದಾಗಿ ನಾ ಈ ಒಂದು ವಿಷಯವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೇನೆ ಎಂಬುದನ್ನು ನೋಡುವಾಗ, ಕಳೆದಿಂದಲೂ ನಾನು ಬೈಕಲ್ಲಿ ಪ್ರಯಾಣ ಮಾಡಿ ಹಾಗೆ ಹೋಗ್ತಾ ಇದ್ದೆ. ಒಂದು ಸ್ಥಳದಲ್ಲಿ ನಾನು ನಿಲ್ಲಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇತ್ತು, ಅಲ್ಲಿ ಕೆಲಸ ಇತ್ತು. ಅದರಿಂದ ಬೈಕ್ ನಿಲ್ಲಿಸಿ ಕೆಳಗೆ ಇಳಿತೇನೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಪ್ರಾಣಿಗಳ ಮಲ. ನಾನೇನ್ ಮಾಡಿದೆ, ಅದನ್ನ ಕೆಳಗಡೆ ನೋಡಿದಿರನೆ ಅದರಲ್ಲೇ ಕಾಲಿಟ್ಬಿಟ್ಟೆ. ಅವಾಗ ಒಂಥರ ಬಹಳ ಇದಾಯ್ತು. ನನ್ನ ಶೂಗೆಲ್ಲ ಆ ಗಲೀಜೆಲ್ಲ ಹೊತ್ಕೊಂಡ್ಬಿಟ್ಟು ನನಗೊಂಥರ ಏರುಸು ಮುರುಸು ಉಂಟಾಯ್ತು. ನಾನು ಅದ್ ನೋಡ್ಲಿಲ್ವಲ್ಲ ಅಂತ ಹೇಳಿ. ಅಂದ್ರೆ ಆ ರೀತಿಯಾಗಿ ನಾನು ಯಾವಾಗ ಕಾಲಿಟ್ನೋ ತಕ್ಷಣನೇ ನನಗೆ ಯಾವಾಗ ಕ್ಲೀನ್ ಮಾಡ್ಕೊಂತೇನಪ್ಪ ಅನ್ನೋ ಭಾವನೆ ನನಗೆ ಬಂತು. ಅದನ್ನ ಕ್ಲೀನ್ ಮಾಡೋವರೆಗಿನೂ ನನಗೆ ಸಮಾಧಾನ ಆಗಲಿಲ್ಲ. ಅಂದ್ರೆ ಅದೇ ನನ್ನ ಪ್ಲೇಸಲ್ಲಿ ನಾನಿಲ್ದೇನೆ ಒಂದ್ ವೇಳೆ ಒಂದು ಹಂದಿ ಏನಾದ್ರೂ ಅಲ್ಲಿ ಬಂದಿದ್ರೆ, ಆ ಒಂದು ಗಲೀಜಲ್ಲಿ ಕಾಲಿಟ್ಟಿದ್ರೆ ಅದು ಹೇಗಿರ್ತಾ ಇತ್ತು? ನನ್ನ ಹಾಗೆ ಅದಕ್ಕೆ ಕಸಿಬಿಸಿ ಉಂಟಾಗ್ತಾ ಇರ್ಲಿಲ್ಲ, ಅದಕ್ಕೆ ಖುಷಿ ಆಗ್ತಾ ಇತ್ತು. ಯಾಕೆ ಹೇಳಿ? ಅದಕ್ಕೆ ಅದು ಇಷ್ಟ, ಆ ಕೊಚ್ಚೆ ಇಷ್ಟ. ಆ ಕೊಚ್ಚೆಯಲ್ಲಿ ಆ ಗಲೀಜಲ್ಲಿ ಅದನ್ನ ತಿನ್ನೋದು, ಅದರಲ್ಲೇ ಮುಳುಗೇಳೋದು, ಅದರಲ್ಲೇ ಉಳ್ದಾಡಕ್ಕೆ ಅದು ಇಷ್ಟಪಡ್ತದೆ. ಆದ್ರೆ ಅದು ನನಗೆ ಕಷ್ಟ, ಅದೇ ಹಂದಿಗೆ ಅದು ಇಷ್ಟ. ಹೀಗೆ ನಾನೇನ್ ಮಾಡಿದೆ ಅಂತಂದ್ರೆ ನಿಲ್ಬಾರ್ದಾಗಿರ್ತಕ್ಕಂಥ ಜಾಗದಲ್ಲಿ ನಿಂತ್ಬಿಟ್ಟೆ. ಆಗ ನಂದೇನಾಯ್ತು ಅಂದ್ರೆ ಶೂ ಎಲ್ಲ ಆ ಒಂದು ಗಲೀಜ್ನಿಂದ ಹಾಳಾಯ್ತು. ಹೀಗೆ ನಾವು ನಿಲ್ಲಬಾರದಾಗಿರ್ತಕ್ಕಂಥ ಸ್ಥಳಗಳಿರುತ್ತೆ. ಅಂತ ಸಮಯದಲ್ಲಿ ನಿಂತಾಗ ಏನಾಗ್ಬೇಕಾಗುತ್ತೆ ಅಂತಂದ್ರೆ ಈ ತರ ತೊಂದರೆಗಳು, ಕಷ್ಟಗಳು ಉಂಟಾಗ್ತದೆ. ಹಾಗೆ ನಾವು ನಿಲ್ಲಬಾರದ ಸ್ಥಳವನ್ನ ನಾವು ಗುರುತಿಸ್ಬೇಕು. ನಿಲ್ಲಬೇಕಾಗಿರ್ತಕ್ಕಂಥ ಜಾಗದಲ್ಲಿ ನಾವು ನಿಲ್ಬೇಕು ಸರಿಯಾಗಿ. ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತ ನೋಡುವಾಗ ತೊಂದರೆಗಳು ಉಂಟಾಗ್ತದೆ. ಹಾಗಾದರೆ ದೇವರ ವಾಕ್ಯ ನಮಗೆ ಎಲ್ಲಿ ನಿಲ್ಲಬಾರದೆಂಬುದಾಗಿ ಎಚ್ಚರಿಸ್ತದೆ ಎಂಬುದು ಕುರಿತಾಗಿ ನಾವು ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನ 1-2 ಈ ರೀತಿಯಾಗಿ ಹೇಳ್ತದೆ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಂದ್ರೆ ದೇವ ಜನರಾಗಿರ್ತಕ್ಕಂಥ ನಾವು, ದೇವರನ್ನ ಪ್ರೀತಿಸ್ತಕ್ಕಂಥ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಪಾಪದಲ್ಲಿ ನಿಲ್ಲಬಾರದು. ನಾವು ಪಾಪದಲ್ಲಿ ನಿಲ್ಬಾರದು. ಅಂದ್ರೆ ದೇವರು ನಮಗೆ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಇನ್ನೂ ನಾನು ಮಾಡಿದ ಪಾಪಕ್ಕೆ ನನಗೆ ಶಿಕ್ಷೆ ಆಗ್ಲಿಲ್ಲ, ನಾನು ಸಂತೋಷವಾಗಿದ್ದೇನೆ ಪಾಪದಲ್ಲಿ ಅಂತ ಹೇಳಿ ನಾವು ಅದನ್ನು ಮುಂದುವರಿಸಬಾರದು. ನಾವು ದೇವರು ಕೊಟ್ಟಂತ ಕೃಪೆಯನ್ನ ದುರುಪಯೋಗ ಪಡಿಸ್ಕೋಬಾರ್ದು. ದೇವ್ರ ಕೃಪೆ ಇನ್ನೂ ಹೆಚ್ಚಲಿ, ಇನ್ನೂ ಲೋಕದಲ್ಲಿ ನಾನು ಖುಷಿಯಾಗಿರೋಣ, ದೇವರ ವಾಕ್ಯವನ್ನು ಲಕ್ಷಿಸದೆ ಎಂಬುದಾಗಿ, ದೇವರ ಕೃಪೆ ಹೆಚ್ಚಲಿ ಅಂತ ಹೇಳಿ ನಾ ಇನ್ನೂ ಪಾಪದಲ್ಲಿನೇ ನಿಂತ್ಕೊಂಡಿದ್ರೆ ಅದು ನಮಗೆ ಬಹಳ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು, ನಮ್ಮ ನಿತ್ಯ ನಾಶನಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಪ್ರಿಯರೇ, ದೇವರು ನಿಮ್ಮನ್ನು ಇವತ್ತು ಕರೆದಿರ್ತಕ್ಕಂಥದ್ದು, ಈ ಸಂದೇಶವನ್ನು ಆಲಿಸ್ಲಿಕ್ಕೆ ನಿಮ್ಮನ್ನು ಕರೆದಿರ್ತಕ್ಕಂಥದ್ದು ಏನಕ್ಕಂತಂದ್ರೆ ನೀವು ಪಾಪದಲ್ಲಿ ನಿಲ್ಲಬಾರದು ಎಂಬುದಾಗಿ. ಒಂದ್ ವೇಳೆ ಇವತ್ತು ಪಾಪದಲ್ಲಿ ನೀವು ನಿಂತಿರೋದಾದ್ರೆ ಆ ಪಾಪದ ಜಾಗದಿಂದ ನೀವೇನ್ ಮಾಡ್ಬೇಕಾಗಿದೆ? ಕಾಲ್ ಕಿತ್ತು ಮುಂದೆ ಹೋಗ್ಬೇಕಾಗಿದೆ. ಅಂದ್ರೆ ಪಾಪವನ್ನು ಬಿಟ್ಟು ಪರಿಶುದ್ಧತೆ ಕಡೆಗೆ ನಾವು ಸಾಗಬೇಕಾಗಿದೆ. ಯಾಕಂದ್ರೆ ದೇವರು ಕೃಪೆ ಇದೆ ಅಂತ ಹೇಳಿ ನಾವು ಹೇಳ್ಕೊಂಡ್ಬಿಟ್ಟು ಆ ಕೃಪೆಯನ್ನು ಉಪಯೋಗಿಸ್ಕೊಂಡು ನಾವು ಇನ್ನೂ ಪಾಪದಲ್ಲಿರೋದಾದ್ರೆ ಅದು ನಮಗೂ ಶಾಪವಾಗಿ ಮಾರ್ಪಡ್ತದೆ, ನಮ್ಮ ಕುಟುಂಬಕ್ಕೂ ಸಹ ಅದು ಶಾಪವಾಗಿ ಮಾರ್ಪಡ್ತದೆ. ಅದರಿಂದ ಪೌಲನು ರೋಮಾಪುರದವರಲ್ಲಿ ಇರ್ತಕ್ಕಂಥ ದೇವ ಜನರಿಗೆ ಇವತ್ತು ನಿಮ್ಗೆ ಹೇಳ್ತಕ್ಕಂಥದ್ದು, ನಾವು ಪಾಪದಲ್ಲಿ ಇರಬಾರ್ದು, ಪಾಪದಲ್ಲಿ ಮುಂದುವರಿಬಾರ್ದು. ಯಾಕಂದ್ರೆ ನಾವು ಪಾಪದ ಪಾಲಿಗೆ ಸತ್ತಂತವರಾಗಿದ್ದೇವೆ. ಅದರಿಂದ ನಾವು ಪಾಪದಲ್ಲಿ ನಿಲ್ಬಾರ್ದು. ಇನ್ನು ಎರಡನೇದಾಗಿ ಎಲ್ಲಿ ನಿಲ್ಬಾರ್ದು ಎಂಬ ದೇವರ ವಾಕ್ಯದಲ್ಲಿ ನಾವು ಹೇಳ್ತದೆ ನೋಡುವಾಗ, 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ ವಚನ 33-34 ಈ ರೀತಿ ಹೇಳ್ತದೆ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರನ ಕೆಡಿಸುತ್ತದೆ. ಇಂಥ ಅಮಲಿನಿಂದೆಚ್ಚತ್ತು ನೀತಿವಂತರಾಗಿರಿ, ಪಾಪವನ್ನ ಬಿಟ್ಟು ಬಿಡ್ರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ. ದೇವರ ವಾಕ್ಯದಲ್ಲಿ ಏನ್ ನೋಡ್ತಿದ್ದೇವೆ ಅಂತ ನೋಡುವಾಗ, ನಾವು ಎಲ್ಲಿ ನಿಲ್ಬಾರ್ದು ಅಂತಂದ್ರೆ ದುಸ್ಸಹವಾಸ, ದುರಾಚಾರ ಮಾಡ್ತಕ್ಕಂಥ ಜನರ ಸಂಗಡ ನಿಲ್ಬಾರದು. ನಾವು
ದುಷ್ಟರನ್ನ ನಾವು ಸ್ನೇಹಿತರ ಮಾಡ್ಕೋಬಾರ್ದು. ದುಸ್ಸಹವಾಸ ಸದಾಚಾರನ ಅದು ಕೆಡಿಸ್ತಕ್ಕಂಥದ್ದಾಗಿದೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಇಂಥವುಗಳಿಂದ ಎಚ್ಚೆತ್ತುಕೊಂಡು ದುಸ್ಸಹವಾಸದಿಂದ ಕಾಲ್ಕಿತ್ತು ನಾವು ಕ್ರಿಸ್ತನ ಕಡೆಗೆ ಬರಬೇಕಾಗಿದೆ. ಅಂದ್ರೆ ನಾವು ಮೋಸ ಹೋಗ್ಬಾರ್ದು, ದೇವರ ಕಡೆಗೆ ನಾವು ತಿರ್ಕೋಬೇಕು. ಅದನ್ನ ಬಿಟ್ಟು ಬಿಡ್ರಿ. ದುಸ್ಸಹವಾಸ ಇವತ್ತು ಯಾವುದು ನಿಮ್ಮ ಜೀವಿತದಲ್ಲಿ ದುಸ್ಸಹವಾಸ ಆಗಿದೆ, ಯಾವುದು ನಿಮ್ಮ ಸದಾಚಾರನ ಕೆಡಿಸ್ತಾ ಇದೆಯೋ ಅದನ್ನ ಬಿಟ್ಟು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಸರಿಯಾಗಿರ್ತಕ್ಕಂಥ ನೀತಿಯ ಮಾರ್ಗದಲ್ಲಿ ನಾವು ನಡಿಬೇಕಾಗಿದೆ. ಅದರಿಂದ ಮೋಸ ಹೋಗ್ಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ನಾವು ಎಲ್ಲಿ ನಿಲ್ಬಾರ್ದೆಂದು ನೋಡುವಾಗ ದುಷ್ಟ ಜನರ ಸಂಗಡ, ಪಾಪಾತ್ಮರ ಸಂಗಡ ನಾವೇನ್ ಮಾಡಬಾರ್ದು ಅಂತಂದ್ರೆ ನಿಲ್ಬಾರ್ದು. ನಿಲ್ಬಾರ್ದಂದ್ರೆ ಏನರ್ಥ? ಅವರೊಂದಿಗೆ ಇಜ್ಜೋಡಾಗ್ಬೇಡ್ರಿ. ಅವ್ರ ಪಾಪಗಳಲ್ಲಿ ನೀವು ಭಾಗಿಯಾಗಬೇಡ್ರಿ. ಅವರು ಮಾಡುವಂತ ಪಾಪ ಕಾರ್ಯಗಳಲ್ಲಿ ನೀವು ಸಹ ಜೊತೆಗೂಡಿ ಪಾಪದಲ್ಲಿ ಮುಂದುವರಿಬೇಡ್ರಿ ಎಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ಅದರಿಂದ ಯಾವ ವ್ಯಕ್ತಿ ನನ್ನನ್ನ ದೇವ್ರ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ ಮಾಡ್ಲಿಕ್ಕೆ ಪ್ರೇರಿಸ್ತಾನೋ, ಪ್ರಭಾವ ಬೀರ್ತಾನೋ ಅಂತ ವ್ಯಕ್ತಿಯಿಂದ ನಾವು ದೂರ ಇದ್ದು ನಾವು ದೇವ್ರನ್ನ ಮಹಿಮೆ ಮಾಡಬೇಕು. ಯಾಕಂದ್ರೆ ದೇವ್ರಂತ ಒಂದು ಜ್ಞಾನ ಕೊಟ್ಟಿದ್ದಾನೆ, ಒಳ್ಳೆದರ ಕೆಟ್ಟದರ ಜ್ಞಾನವನ್ನು ದೇವರನ್ನು ಕೊಟ್ಟಿದ್ದಾನೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ದುಷ್ಟ ಜನರಿಂದ ದೂರ ಇರಬೇಕು, ಪಾಪಾತ್ಮರಿಂದ ದೂರ ಇರಬೇಕು, ಪಾಪಾತ್ಮರ ಜೊತೆಗೆ ನಿಲ್ಬೇಡ್ರಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಪಾಪಾತ್ಮರ ಮಾರ್ಗದಲ್ಲಿ ನಿಲ್ಬಾರ್ದು ಅಂದ್ರೆ ಈ ಲೋಕದಲ್ಲಿ ನಾವು ಇರ್ಲಿಕ್ಕಾಗಲ್ಲ. ಆದರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಅವರೊಂದಿಗೆ ಸೇರಿ ಅವರ ಕಾರ್ಯಗಳಲ್ಲಿ, ಪಾಪದ ಕಾರ್ಯಗಳಲ್ಲಿ, ದೇವರಿಗೆ ಮಹಿಮೆ ತರದೇ ಇರ್ತಕ್ಕಂಥ ಕಾರ್ಯಗಳಲ್ಲಿ ನಾವು ಮುಂದುವರಿಬಾರದು ಎಂಬುದೇ ಇದರ ಅರ್ಥ ಆಗಿದೆ ಪ್ರಿಯರೇ. ಅದರಿಂದ ನಾವೇನ್ ಮಾಡೋಣ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ದುಸ್ಸಹವಾಸದಿಂದ ದೂರ ಇರೋಣ, ಆ ಮೂಲಕ ದೇವರನ್ನ ಮಹಿಮೆ ಮಾಡೋಣ. ಮೂರನೇದಾಗಿ ನಾವು ಎಲ್ಲಿ ನಿಲ್ಬಾರ್ದು ಎಂಬ ನೋಡುವಾಗ ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು, ಪಾಪ ಮಾಡುವವನು ಆತನನ್ನ ಕಂಡವನು ಅಲ್ಲ, ತಿಳಿದವನು ಅಲ್ಲ. ಅಂದರೆ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಕ್ರಿಸ್ತನಲ್ಲಿ ಇರಬೇಕಾಗಿದೆ. ಪಾಪದಲ್ಲಿ ನಿಲ್ಬೇಡ್ರಿ, ಕ್ರಿಸ್ತನಲ್ಲಿ ನಿಲ್ರಿ, ಆತನಲ್ಲಿ ನೆಲೆಗೊಂಡಿರ್ರಿ. ಯಾಕಂತಂದ್ರೆ ಆತನಲ್ಲಿ ಪಾಪವಿಲ್ಲ. ಆದ್ದರಿಂದ ಇವತ್ತು ನಾವು ನಿಲ್ಬೇಕಾಗಿರ್ತಕ್ಕಂಥದ್ದು ಕರ್ತನಲ್ಲಿ ನಿಲ್ಬೇಕಾಗಿದೆ, ಪಾಪದಲ್ಲಲ್ಲ ಎಂಬುದಾಗಿ ದೇವರು ವಚನ ಹೇಳ್ತಾ ಇದೆ ಪ್ರಿಯರೇ. ಇವತ್ತು ನೀವೆಲ್ಲಿ ನಿಂತಿದ್ದೀರಾ, ನೀವೆಲ್ಲಿ ನಡೀತಾ ಇದ್ದೀರಾ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು, ಕರ್ತನ ದಾರಿಯಲ್ಲಿ ನಡೀತಕ್ಕಂಥದ್ದು ಮುಖ್ಯವಾಗಿದೆ. ಮುಂದುವರ್ಷಿ ಯಾಕೋಬನ ಪತ್ರಿಕೆ 4:17 ಈ ರೀತಿ ಹೇಳ್ತದೆ, ಹೀಗಿರಲಾಗಿ ಒಳ್ಳೆದ್ದನ್ನ ಮಾಡಬೇಕೆಂದು ತಿಳಿದು ಅದನ್ನ ಮಾಡದೇ ಇರುವುದು ಪಾಪ ಆಗಿದೆ, ಅದು ಆಪತ್ತನ್ನು ತಂದೊಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ದೇವ್ರ ವಾಕ್ಯ ಹೇಳುವ ಹಾಗೆ ದೇವ್ರು ಒಳ್ಳೆದನ್ನ ಮಾಡ್ಲಿಕ್ಕೆ ಹೇಳುವಾಗ, ದೇವ್ರು ನಿಲ್ಲು ಅಂತ ಹೇಳಿರುವಾಗ ಅಲ್ಲಿ ನಿಲ್ಲಬೇಕು. ಒಂದ್ ವೇಳೆ ನಿಲ್ಲು ಅಂತ ಹೇಳಿದ ಜಾಗದಲ್ಲಿ ನಿಲ್ಲದೆ ನಾವು ಹೋದ್ರೆ ಅದು ಪಾಪ ಆಗ್ತಕ್ಕಂಥದ್ದಾಗಿದೆ. ಅದರಿಂದ ದೇವ್ರು ನಮಗೆ ತನ್ನ ವಚನದಲ್ಲಿ ಅನೇಕ ವಿಷಯಗಳನ್ನು ತಿಳಿಸ್ತಾನೆ. ನಾವು ಎಲ್ಲಿ ನಿಲ್ಬೇಕಾಗಿದೆ, ಎಲ್ಲಿ ನಿಲ್ಬಾರದು ಎಂಬುದಾಗಿ ಆ ಜ್ಞಾನವನ್ನು ಹೊಂದ್ಕೊಂಡಿದ್ದೇವೆ. ಅದನ್ನ ಏನ್ ಮಾಡ್ಬೇಕಾಗಿದೆ? ಪಾಲಿಸಬೇಕಾಗಿದೆ. ಪಾಲಿಸೋದ್ರ ಮೂಲಕವಾಗಿ ದೇವರಿಗೆ ಮಹಿಮೆ ಮಾಡಬೇಕಾಗಿದೆ. ಸತ್ಯದವರೆಗೆ ಭಾರತ ಪತ್ರಿಕೆ 5:16 ಈ ರೀತಿ ಹೇಳುತ್ತೆ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳ್ರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತೇವೆ. ಅಂದ್ರೆ ನಾವು ಎಲ್ಲಿ ನಿಲ್ಬೇಕಾಗಿದೆ ಎಂಬ ನೋಡುವಾಗ ಪವಿತ್ರಾತ್ಮನ ಅನುಸರಿಸಿ ನಡೆಯುವ ದಾರಿಯಲ್ಲಿ ನಾವು ನಿಲ್ಬೇಕಾಗಿದೆ. ಹಾಗೆ ನಿಂತಾಗ ಏನಾಗ್ತದೆ ಎಂದು ನೋಡುವಾಗ ನಾವು ಎಷ್ಟು ಮಾತ್ರಕ್ಕೂ ಈ ಶರೀರದ ಭಾವದ ಅಭಿಲಾಷೆಗಳಂತ ಜೀವಿಸದೆ ನಾವೇನ್ ಮಾಡ್ತೇವೆ ಅಂದ್ರೆ ದೇವರಿಗೆ ಮಹಿಮೆಯಾಗೋ ರೀತಿಯಲ್ಲಿ ನಾವು ಜೀವಿಸ್ತಕ್ಕಂಥವ್ರು ಆಗ್ತೇವೆ ಪ್ರಿಯರೇ. ಅದರಿಂದ ನಾವು ಎಲ್ಲಿ ನಿಲ್ಬೇಕಾಗಿದೆ ಅಂತಂದ್ರೆ ದೇವರ ಆತ್ಮನು ನಮಗೆ ತೋರಿಸ್ತಕ್ಕಂಥ ನೀತಿಯ ಮಾರ್ಗದಲ್ಲಿ, ನೀತಿಯ ಸ್ಥಳದಲ್ಲಿ ನಾವು ನಿಲ್ಬೇಕು. ಆ ಮೂಲಕ ಪವಿತ್ರಾತ್ಮನ ಅನುಸರಿಸಬೇಕು. ಆ ಮೂಲಕವಾಗಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಶರೀರ ಭಾವದ ಅಭಿಲಾಷೆಗಳ ಮೇಲೆ ನಾವು ಜಯ ಹೊಂದಿ ದೇವರಿಗೆ ಮಹಿಮೆ ಮಾಡಬೇಕಾಗಿದೆ. ನಾವು ದೇಹದ ಆಸೆಗಳನ್ನ ಪೂರೈಸುವುದಕ್ಕಾಗಿ ನಿಲ್ಲುವುದಲ್ಲ, ದೇವರಿಗಾಗಿ ನಾವು ನಿಲ್ಲಬೇಕಾಗಿದೆ. ಅದನ್ನ ಇಲ್ಲಿ ದೇವರ ವಾಕ್ಯದಲ್ಲಿ
ನೋಡ್ತಾ ಇದೆ ಪ್ರೇರೆ. ಅದರಿಂದ ನಮ್ಮನ್ನ ಹಸ್ತಕ್ಕೊಪ್ಪಿಸ್ಕೊಳ್ಳೋಣ. ಸ್ವಾಮಿ, ನಾನು ಈ ಲೋಕದಲ್ಲಿ ನಿಲ್ಲಬೇಕಾಗಿರ್ತಕ್ಕಂಥ ಜಾಗ ಯಾವುದು ಎಂಬುದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ನಾನು ನಿಲ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಬಲ ಕೊಡು, ನಿನ್ನ ಆತ್ಮನ ಸಹಾಯ ಕೊಡು, ನಿನ್ನ ದಾರಿಯಲ್ಲಿ ನಾನು ನಡೆಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ಎಲ್ಲಿ ನಿಲ್ಲಬೇಕಾಗಿದೆ, ಎಲ್ಲಿ ನಿಲ್ಲಬಾರದು ಎಂಬುದಾಗಿ ಏನು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ. ಸ್ತೋತ್ರ. ನಮಗೆ ಗೊತ್ತಿದೆ ಸ್ವಾಮಿ, ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ಲಬಾರದು ಎಂಬುದಾಗಿ. ಆ ಜ್ಞಾನ ಹೊಂದಿಕೊಂಡಿರ್ತಕ್ಕಂಥ ನಾವು ಆ ದಾರಿಯಲ್ಲಿ ನಡೆಯುವಂತೆ, ನಿನಗೆ ಮಹಿಮೆ ಮಾಡೋ ರೀತಿಯಲ್ಲಿ ಜೀವಿಸುವಂತೆ, ಆ ಮೂಲಕ ನಾವು ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ಈ ಸಂದೇಶ ಕೇಳಿಸ್ಕೊಂಡಂತ ಎಲ್ಲರನ್ನ ಆಶೀರ್ವದಿಸು. ಅವರಿಗಂತ ಎಲ್ಲ ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳಿಂದ ಬಿಡುಗಡೆ ಮಾಡು. ಅವರೆಲ್ಲರೂ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ, ನಿಲ್ಲಬೇಕಾದ ಸ್ಥಳದಲ್ಲಿ ನಿಂತುಕೊಳ್ಳುವಂತೆ ಕೃಪೆ ಮಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ಅನೇಕರು ದೇವರ ಸಂದೇಶಗಳನ್ನ ಕೇಳಿಸ್ಕೊಳ್ತಾ ಇದ್ದೀರಾ, ಆದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ. ಅನೇಕರು ಇನ್ನು ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಈ ಸೇವೆಗೆ ನೀವು ಪ್ರೋತ್ಸಾಹಿಸಬೇಕು. ಇನ್ನೂ ಅನೇಕರಿಗೆ ದೇವರ ವಾಕ್ಯ ತಲುಪಬೇಕು. ಆ ನಿಟ್ಟಲ್ಲಿ ನೀವು ನಮ್ಮೊಂದಿಗೆ ಸಹಕರಿಸ್ರಿ. ಸೇವೆಯಲ್ಲಿ ನೀವು ಸಹ ಪಾಲು ತೆಗೆದುಕೊಳ್ಬೇಕು ಎಂಬುದಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.